ಲೆಕ್ಕರಾಮಯ್ಯ ಸಿಹಿ ಕಹಿ ಲೆಕ್ಕಾಚಾರ, ದೂರದೃಷ್ಟಿ, ಅಭಿವೃದ್ಧಿ, ಗ್ಯಾರಂಟಿ ಸವಾಲು, ಚೊಂಬು ಗಂಜಿ ಕೇಂದ್ರ ಅಂದಿದ್ಯಾಕೆ ಪ್ರತಿಪಕ್ಷ? ಇದು ಚದುರಂಗದ ಇಂದಿನ ಸ್ಟೋರಿ. ಸಿದ್ದು ಬ್ಯಾಲೆನ್ಸ್ ಶೀಟ್. ಸಾಲದ ಹೊರೆ, ಗ್ಯಾರಂಟಿಗಳ ಸವಾಲಿನ ಮಧ್ಯೆ ಬಜೆಟ್ ಅನ್ನ ಮಂಡಿಸಿದ್ದಾರೆ ಸಿದ್ದರಾಮಯ್ಯ. ಮೂರನೇ ಬಾರಿಗೆ ಕೊರತೆಯ ಬಜೆಟ್, ಕಂಟಿನ್ಯೂಸ್ಲಿ ಮೂರನೇ ಬಾರಿಗೆ ಕೊರತೆ ಬಜೆಟ್ ಅನ್ನ ಮಂಡಿಸಿದ್ದಾರೆ ಸಿದ್ದರಾಮಯ್ಯನವರು. ಇದರಲ್ಲೇ ಗೊತ್ತಾಗ್ತದೆ ಯಾವ ರೀತಿಯ ಒದ್ದಾಡ್ತಾ ಇದ್ದಾರೆ ಗ್ಯಾರಂಟಿಗಳಿಂದಾಗಿ ಅಂತ. ಅಭಿವೃದ್ಧಿಯೇ ಟಾರ್ಗೆಟ್ ಅನ್ನುವಂಥ ರೀತಿಯಲ್ಲೂ ಕೂಡ ಮಂಡಿಸಿದ್ದಾರೆ. ಬಟ್ ಆ ಅನುದಾನ ರಿಲೀಸ್ ಆದ್ಮೇಲೆ ಗೊತ್ತಾಗೋದು ಅದಕ್ಕೆಲ್ಲ ಹಣ ಕೊಟ್ರಾ ಇಲ್ವಾ ಅಂತ. ಇನ್ನು ಅಹಿಂದ ಸಮುದಾಯಕ್ಕೆ ಸಿದ್ದರಾಮಯ್ಯ ಕೈನಿಂದ ಬಂಪರ್ ಅನ್ನ ಕೊಟ್ಟಂತೆ ಕಾಣಿಸ್ತಾ ಇರುವಂತದ್ದು. ಇನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಾಯ್ತಲ್ಲ, ಈಗ ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದ್ದಾರೆ. ಏನ್ ಮಾತನಾಡ್ತಾ ನೋಡೋಣ. ಅದರಿಂದ ರಾಜ್ಯದ ಮೇಲೆ ಪರಿಣಾಮ ಏನಾಯ್ತು ಅಂತಂದ್ರೆ, ನಮ್ದು ಟ್ಯಾಕ್ಸ್ ಗ್ರೋತ್ 10% ಇತ್ತು. ಆಫ್ಟರ್ ದಿ rationalization of GST by Government of India, $4 ಇಳಿದು ಬಿಡ್ತು ಗ್ರೋತ್ ರೇಟ್. 4% 4% ಇತ್ತು ನಮ್ದು ಗ್ರೋತ್. 10% 12% ಇತ್ತು. ಅಲ್ಲಿಂದ 4%. ಕೆಲವು ರಾಜ್ಯಗಳಲ್ಲಿ ಇವತ್ತು ಕೂಡ ಚೇತರಿಸ್ಕೊಂಡಿಲ್ಲ. ಅನೇಕ ರಾಜ್ಯಗಳು ಮೈನಸ್ನಲ್ಲಿದ್ದಾವೆ, ಮೈನಸ್ ಗ್ರೋತ್. ಇಷ್ಟೆಲ್ಲ GSTನಲ್ಲಿ ನಮಗೆ ಹೊಡೆತ ಬಿದ್ದರೂ ಕೂಡ GST ಕಲೆಕ್ಷನ್ನಲ್ಲಿ ರಾಷ್ಟ್ರದಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ನಮಗೆ ಸುಮಾರು ಇದರಿಂದ ತೆರಿಗೆನಲ್ಲಿ 10,000 ಕೋಟಿ ಕಡಿಮೆ ಆಯಿತು. ಮುಂದಿನ ವರ್ಷ ಕೂಡ ಮುಂದುವರಿತದೆ ರ್ಯಾಷನಲೈಸೇಷನ್. ಸುಮಾರು 15,000 ಕೋಟಿ ರೂಪಾಯಿ ಕಡಿಮೆ ಆಗುತ್ತೆ. $15,000 ಕೋಟಿ ಕಡಿಮೆ ಆಗುತ್ತೆ. ಕೇಂದ್ರ ಸರ್ಕಾರದ ಅಸಹಕಾರ ಮತ್ತು ಮಲ್ತಾಯಿ ಧೋರಣೆ ನಾವು ಆದರೂ ಕೂಡ ಹೆಚ್ಚು ವಿತ್ತೀಯ ಶಿಸ್ತನ್ನು
ಉಲ್ಲಂಘನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಆಮೇಲೆ ನಮ್ಮದು GDP ಬೆಳವಣಿಗೆ ಈ ವರ್ಷ ಅಂದರೆ 25-26 8.1. ರಾಷ್ಟ್ರದ್ದು GDP ಬೆಳವಣಿಗೆ ಎಷ್ಟಪ್ಪ ಅಂತಂದರೆ ನ್ಯಾಷನಲ್ ಅವರೇಜ್ 7.4. ಅವ್ರಿಗಿಂತ ನಾವು ಉತ್ತಮವಾಗಿ ಇದ್ದೀವಿ. ರಾಷ್ಟ್ರ ಮಟ್ಟದ GDP ಗ್ರೋತ್ ರೇಟ್ಗಿಂತ ಚೆನ್ನಾಗೇ ಇದ್ದೀವಿ. ಆಮೇಲೆ ನಾವು ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ 51,000 52,000 ರೂಪಾಯಿ ಪ್ರತಿ ವರ್ಷ ಖರ್ಚು ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಅಂದರೆ ಫೆಬ್ರವರಿ ಎಂಡ್ವರೆಗೆ 1,21,598 ಕೋಟಿ 1,21,598 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಓನ್ಲಿ ಆನ್ 5 ಗ್ಯಾರಂಟೀಸ್. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಮತ್ತು ಯುವ ನಿಧಿ, ಈ 5 ಯೋಜನೆಗಳ ಮೇಲೆ ಫೆಬ್ರವರಿ ಎಂಡ್ವರೆಗೆ 1,21,598 ಕೋಟಿ ಖರ್ಚು ಮಾಡಿದ್ದೀವಿ. ಅಂದರೆ ನಾವು ಜನತೆಗೆ ಕೊಟ್ಟಿದ್ದಂಥ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಪ್ರಯತ್ನವನ್ನೂ ಮಾಡಿದ್ದೀವಿ. ಆಮೇಲೆ ವಿತ್ತೀಯ ಶಿಸ್ತನ್ನು ಪಾಲನೆ ಮಾಡಿದ್ದೀವಿ. ಮುಂದಿನ ವರ್ಷ ಅಂದರೆ ಮುಂದಿನ 26-27 ವರ್ಷಕ್ಕೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ ಮಾನದಂಡಗಳೇನಪ್ಪ ಇದೆ ಅಂತಂದರೆ 2002ರಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪಾಸ್ ಆಯಿತು. ಕೇಂದ್ರದಲ್ಲಿ ಮತ್ತು ರಾಜ್ಯಗಳಲ್ಲಿ ಪಾಸ್ ಆಯಿತು. ಅದರ ಪ್ರಕಾರ ಬಹಳ ಪ್ರಮುಖವಾಗಿ 3 ಮಾನದಂಡಗಳಿದ್ದಾವೆ. ಫಿಸ್ಕಲ್ ಡಿಫಿಸಿಟ್ GDPಯ 3% ಒಳಗಡೆ ಇರಬೇಕು. ಫಿಸ್ಕಲ್ ಡಿಫಿಸಿಟ್ GDPಯ 3% ಒಳಗಡೆ ಇರಬೇಕು. ಮತ್ತೆ ನಮ್ಮದು ಟೋಟಲ್ ಲಿಯಾಬಿಲಿಟಿ shall not cross 25% of the GDP. ಇದು ಬಹಳ ಇಂಪಾರ್ಟೆಂಟು. ಒಂದು ಫಿಸ್ಕಲ್ ಡಿಫಿಸಿಟ್ಟು GDPಯ 3% ಒಳಗಡೆ ಇರಬೇಕು.
ಆಮೇಲೆ ಟೋಟಲ್ ಲಿಯಬಿಲಿಟಿ ಸಾಲ, ಟೋಟಲ್ ಲಿಯಬಿಲಿಟಿ GDPಯ 25% ಒಳಗಡೆ ಇರ್ತದೆ. ನಮ್ಮದು GDP ಮುಂದಿನ ವರ್ಷಕ್ಕೆ 33,05,055 ಕೋಟಿ. 33,05,500. 33,05,500 ಗೊತ್ತಾಯ್ತಲ್ಲ. ಅದರಲ್ಲಿ ನಮ್ಮ ಸಾಲ ಎಷ್ಟಾಗುತ್ತೆ ಮುಂದಿನ ವರ್ಷಕ್ಕೆ? 8,24,000. ಸರ್, ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯಲ್ಲಿ ಏನೇನು ಆಗ್ತಾ ಇದೆ ಮತ್ತೆ ಬಜೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದಂತ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದಾರೆ. ಮತ್ತೆ ಇವತ್ತಿನ ಬಜೆಟ್ನ ಹೈಲೈಟ್ಸ್ ಏನು, ಟಾಪ್ 18 ಹೈಲೈಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸಿದ್ದರಾಮಯ್ಯನವರ ಬಜೆಟ್ 4,48,000 ಅಂದ್ರೆ 4,48,004 ಕೋಟಿ ಬಜೆಟ್ ಅನ್ನ ಮಂಡಿಸಿರುವಂಥದ್ದು. ಅದರಲ್ಲಿ ಸಾಲ ಎಷ್ಟು, ರೆವೆನ್ಯೂ ಎಕ್ಸ್ಪೆಂಡಿಚರ್ ಎಷ್ಟು, ಕ್ಯಾಪಿಟಲ್ ಎಷ್ಟು, ಮತ್ತು ಒಂದ್ ಕಡೆ ಯಾವ್ದಾವುದಕ್ಕೆ ಎಷ್ಟೆಷ್ಟೆಲ್ಲ ಅನುದಾನವನ್ನು ಕೊಟ್ಟಿದ್ದಾರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಿದ್ದು ಲೆಕ್ಕ 2025-26ನೇ ಸಾಲಿನದ್ದು ನೋಡ್ತಾ ಹೋಗೋಣ. ಮೊದಲೇದಾಗಿ 56,432 ಸರ್ಕಾರಿ ಹುದ್ದೆ ಭರ್ತಿಗೆ ಸಂಕಲ್ಪ, ಶೀಘ್ರವೇ ಅಧಿಸೂಚನೆಯನ್ನ ಹೊರಡಿಸುವಂತ ನಿಟ್ಟಿನಲ್ಲೂ ಕೂಡ ಮುಂದಾಗಿರುವಂಥದ್ದು ಸರ್ಕಾರ. ನಂಬರ್ 2, ಅನ್ನಭಾಗ್ಯದ 5 kg ಅಕ್ಕಿಯ ಬದಲು ಇಂದಿರಾ ಕಿಟ್ 6,200 ಕೋಟಿಯನ್ನ ಅದಕ್ಕೆ ವಿನಿಯೋಗಿಸಲಾಗ್ತಾ ಇದೆ. ಅನ್ನಭಾಗ್ಯದ 5 kg ಅಕ್ಕಿ ಬದಲು ಅಂದ್ರೆ 5 kg ಕೊಡ್ತಾರೆ, ಇನ್ನುಳಿದಂತ 5 kg ಇದೆಯಲ್ಲ ಅದಕ್ಕೆ ಇಂದಿರಾ ಕಿಟ್ ಅನ್ನ ಕೊಡ್ತಾರೆ. ಇಂದಿರಾ ಕಿಟ್ಟು ಅಂದ್ರೆ ಅದರಲ್ಲಿ ತೊಗರಿ ಬೇಳೆ, ಏನೇನೋ ಬೇಳೆಗಳೆಲ್ಲ ಬರ್ತಾವಲ್ಲ, ಆ ರೀತಿಯಾಗಿ ಮಿಕ್ಸ್ ಮಾಡಿ ಟೋಟಲಿ ಅದೊಂದು 5 kg ಪ್ಯಾಕೆಟ್ ಅನ್ನ ರೆಡಿ ಮಾಡಿರುವಂಥದ್ದು. ಇನ್ನು ಮೂರನೇದು, ಗ್ಯಾರಂಟಿಗಳಿಗೆ ಅನುದಾನ. ಗೃಹಲಕ್ಷ್ಮಿಯರಿಗೆ 28,608 ಕೋಟಿಯನ್ನ ಈ ವರ್ಷ ಮೀಸಲಿಡಲಾಗ್ತದೆ. 12 ತಿಂಗಳ ಟೋಟಲ್ ವೆಚ್ಚ 28,608 ಕೋಟಿಯನ್ನ ಮೀಸಲಿಡಲಾಗ್ತಾ ಇದೆ. ಮಹಿಳೆಯರಿಗೆ 1 ದಿನ ವೇತನ ಸಹಿತ ಋತುಚಕ್ರ ರಜೆಗೆ ಅವಕಾಶವನ್ನ ಮಾಡಿಕೊಡ್ಲಾಗಿರುವಂಥದ್ದು. ಅವಕಾಶವನ್ನ ಕೊಟ್ಟಿದ್ರು, ಆದ್ರೆ ಕೋರ್ಟ್ ಮೆಟ್ಟಿಲೇರಿತ್ತು. ಅದಾದ್ಮೇಲೆ ಈಗ ಅಧಿಕೃತವಾಗಿ ಬಜೆಟ್ನಲ್ಲೂ ಕೂಡ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಇನ್ನ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯ ನಿಷೇಧವನ್ನ ಮಾಡಲಾಗ್ತದೆ. ಹಾಗೆ ಶಾಲೆಗಳಲ್ಲೂ ಕೂಡ ಅಷ್ಟೇ, 16 ವರ್ಷ ಅಂದ್ರೆ 10ನೇ ಕ್ಲಾಸ್ವರೆಗೂ ಅವರು ಶಾಲೆಯಲ್ಲೂ ಕೂಡ ಮೊಬೈಲ್ ಅನ್ನ ಯೂಸ್ ಮಾಡಂಗಿಲ್ಲ, ಮೊಬೈಲ್ ಅನ್ನ ನಿಷೇಧ ಮಾಡಲಾಗಿದೆ. 38 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ 30,000 ಕೋಟಿ ಸಾಲವನ್ನ ಕೊಡ್ಲಿಕ್ಕೂ ಕೂಡ ಸರ್ಕಾರ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. 38 ಲಕ್ಷ ರೈತರಿಗೆ ಅನುಕೂಲ ಆಗುತ್ತೆ. 30,000 ಕೋಟಿ ಸಾಲವನ್ನು ಕೊಡುವಂತ ನಿಟ್ಟಿನಲ್ಲಿ ಅದನ್ನ ಮೀಸಲಿಡಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಶೈಕ್ಷಣಿಕ ಮತ್ತು ಸಾಮಾಜಿಕ ದೌರ್ಜನ್ಯ ತಡೆಗೆ ರೋಹಿತ್ ವೆಮುಲಾ ಕಾಯ್ದೆಯನ್ನ ತರಲಾಗ್ತಾ ಇರುವಂತದ್ದು. ಎಲ್ಲ ಯೂನಿವರ್ಸಿಟಿಗಳಲ್ಲೂ ಕಾಲೇಜುಗಳಲ್ಲೂ ಕೂಡ ತರುವಂತ ನಿಟ್ಟಿನಲ್ಲಿ ಸರ್ಕಾರ ಅದೊಂದು ಕಾಯ್ದೆಯನ್ನ ತಂದಿದೆ. ಇನ್ನ 8ನೇದು, ಕಾರವಾರ ಯಾದಗಿರಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಉತ್ತರ ಕನ್ನಡದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ದೊಡ್ಡ ಕೂಗೆದ್ದಿತ್ತು, ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಮೊನ್ನೆ ಅಲ್ಲಿಗೆ ಹೋಗಿದ್ದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಈ ಬಾರಿ ಅನೌನ್ಸ್ ಮಾಡ್ತೀವಿ ಬಜೆಟ್ ನಲ್ಲಿ ಅಂತ. ಸೊ ಹೀಗಾಗಿ ಅನೌನ್ಸ್ ಮಾಡಿದ್ದಾರೆ. ಹಾಗೆ ಯಾದಗಿರಿಯಲ್ಲೂ ಕೂಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ತೆರೆಯಲಾಗ್ತಾ ಇದೆ. ಬೆಂಗಳೂರು, ಬೀದರ್ ವಿವಿ ಪಶು ಆಸ್ಪತ್ರೆಗಳಲ್ಲಿ ಶ್ವಾನ ಸಂತಾನ ಹರಣ ತರಬೇತಿ ಕೇಂದ್ರವನ್ನ ಶುರು ಮಾಡಲಾಗ್ತಾ ಇರುವಂತದ್ದು ಸರ್ಕಾರದಿಂದ, ಬೆಂಗಳೂರಿನಲ್ಲಿ ಮತ್ತೆ ಬೀದರ್ನಲ್ಲಿ. ಇನ್ನು ಅಲ್ಪಸಂಖ್ಯಾತರಿಗೆ ಶಾಲೆ, ಹಾಸ್ಟೆಲ್, ಸಾಲದ ಬಡ್ಡಿ ಮನ್ನಾ, ಹಜ್ ಭವನವನ್ನ ಕೂಡ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿರುವಂತದ್ದು. 11ನೇದು, ಶಿಕ್ಷಕರ ನೇಮಕಾತಿ, AI ತಂತ್ರಜ್ಞಾನದ ಉತ್ತೇಜನ, ಕಲಿಕಾ ಸಾಮರ್ಥ್ಯವನ್ನ ಹೆಚ್ಚಳ ಮಾಡುವಂತ ನಿಟ್ಟಿನಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ. ಅದಕ್ಕೂ ಕೂಡ ಪ್ರೋತ್ಸಾಹವನ್ನ ಕೊಡ್ಲಾಗ್ತಾ ಇರುವಂತದ್ದು. ಬೆಂಗಳೂರಿಗೆ 2ನೇ ಏರ್ಪೋರ್ಟ್ ಎಲ್ಲಿ ಅನ್ನುವಂಥದ್ದು ಇನ್ನೂ ಡಿಸೈಡ್ ಆಗಿಲ್ಲ. ಬಟ್ ಬೆಂಗಳೂರಿಗೆ 2ನೇ ಏರ್ಪೋರ್ಟ್, ಅದಕ್ಕೆ 9 ರೈಲ್ವೆ ಮಾರ್ಗಕ್ಕೆ 600 ಕೋಟಿಯನ್ನ ಮೀಸಲಿಡಲಿಕ್ಕೆ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಬಟ್ 2ನೇ ಏರ್ಪೋರ್ಟ್ ಎಲ್ಲಿ ನಿರ್ಮಾಣ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಸದ್ಯಕ್ಕಂತೂ ಇಲ್ಲ. ಬೆಂಗಳೂರಿನ ಹೆಬ್ಬಾಳ ಜಂಕ್ಷನ್ ಇಂದ ಮೇಕ್ರಿ ಸರ್ಕಲ್ ವರೆಗೆ ಸುರಂಗ ಮಾರ್ಗವನ್ನ ತೆರೆಯುವಂತ ನಿಟ್ಟಿನಲ್ಲಿ, ಅದನ್ನು ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಅದಕ್ಕೂ ಕೂಡ ಹಣವನ್ನ ಮೀಸಲಿಡ್ತಾ ಇದೆ, ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಬೆಂಗಳೂರು, ಮೈಸೂರು ಧೋಬಿಘಾಟ್ಗಳಲ್ಲಿ ಆಧುನಿಕ ಲಾಂಡ್ರಿಗಳನ್ನ ಸ್ಥಾಪನೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಸರ್ಕಾರ ತೀರ್ಮಾನವನ್ನ ಮಾಡಿರುವಂತದ್ದು. ಬಜೆಟ್ನಲ್ಲಿ ಅದನ್ನ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಸಾರಿಗೆ ನೌಕರರ ವೇತನ ಬಾಕಿ ಪಾವತಿಗಾಗಿ 1,271 ಕೋಟಿ ಹಣವನ್ನ ಕೊಡ್ಲಾಗ್ತಾ ಇದೆ. ಸಾರಿಗೆ ನೌಕರರ ವೇತನ ಬಾಕಿ ಪಾವತಿಗೆ ಅವರು ದೊಡ್ಡ ಹೋರಾಟವನ್ನ ಮಾಡ್ತಾ ಇದ್ರು. ಅವರು ಏನೇನೆಲ್ಲ ಬೇಡಿಕೆಯನ್ನ ಇಟ್ಟಿದ್ರು ಅದೆಲ್ಲವೂ ಕೂಡ ಫುಲ್ಫಿಲ್ ಮಾಡಿಲ್ಲ. ಆದ್ರೆ 1,271 ಕೋಟಿ ಹಣವನ್ನ ಕೊಡ್ತಾ ಇದ್ದಾರೆ. ರಾಮನಗರ, ಶಿಡ್ಲಘಟ್ಟ, ಹಾವೇರಿ, ತಾಂಡವಪುರ, ಕಲಬುರಗಿಯಲ್ಲಿ
ಸಿಲ್ಕ್ ಪಾರ್ಕ್ ಅನ್ನ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಇನ್ನ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿಗೆ ಬ್ಯಾಲೆನ್ಸ್ ಶೀಟ್ ಆಧಾರದ ಅಡಿಯಲ್ಲಿ ಮುನ್ಸಿಪಲ್ ಬಾಂಡ್ ಅನ್ನ ಕೊಡ್ಲಿಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿರುವಂತದ್ದು. ಮೇನ್ ಹೈಲೈಟ್ಸ್ ಅನ್ನ ನಿಮಗೆ ತೋರಿಸ್ತಾ ಇದ್ವಿ. ಸಾಕಷ್ಟು ವಿಚಾರಗಳಿದಾವೆ, ಅದರಲ್ಲಿ ಪ್ರಮುಖವಾಗಿರುವಂತವು ಇವು. ಸರ್ಕಾರದ ಕಡತ ಕಾನೂನುಗಳೆಲ್ಲವೂ ಕೂಡ ಕನ್ನಡದಲ್ಲೇ ಮುದ್ರಣ ಆಗಬೇಕು ಅನ್ನುವಂಥ ಕಾನೂನನ್ನ ತರಲಾಗ್ತದೆ. ಸರ್ಕಾರದ ಕಡತಗಳಾಗ್ಲಿ ಅಥವಾ ಕಾನೂನುಗಳೆಲ್ಲವನ್ನೂ ಕೂಡ ಕನ್ನಡ ಭಾಷೆಯಲ್ಲೇ ಮುದ್ರಣ ಆಗಬೇಕು. ಎಲ್ಲ ಜನರು ಕೂಡ, ಎಲ್ಲ ಕನ್ನಡಿಗರಿಗೂ ಕೂಡ ಅದು ಕ್ಲೀನ್ ಆಗಿ ಓದುವಂಥ ನಿಟ್ಟಿನಲ್ಲಿ, ಅರ್ಥ ಆಗುವಂಥ ನಿಟ್ಟಿನಲ್ಲಿ, ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಅದನ್ನ ಆ ಒಂದು ಮುದ್ರಣವನ್ನ ಕನ್ನಡದಲ್ಲೇ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಇನ್ನ ಸರ್ವಧರ್ಮ ರಾಮಯ್ಯ, ಯಾಕೆ ಸರ್ವಧರ್ಮ ರಾಮಯ್ಯ ಅಂತ ಹೇಳ್ತಾ ಇದೀವಿ ಅಂದ್ರೆ, ಹಿಂದೂಗಳಿಗೆ ನೋಡೋದಾದ್ರೆ ವೈಷ್ಣೋದೇವಿ ಯಾತ್ರೆ ಹೋಗುವಂಥವ್ರಿಗೆ 5 ಕೋಟಿ ಮೀಸಲಿಡಲಾಗಿದೆ. ಸುಮಾರು 2,000ನ 5,000ನ ಅದರಲ್ಲಿ ಕೊಡುವಂಥ ನಿಟ್ಟಿನಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ. ಇನ್ನು 259 ಕಲ್ಯಾಣಿಗಳ ಪುನಶ್ಚೇತನಕ್ಕೆ 5 ಕೋಟಿ ಹಣವನ್ನು ಮೀಸಲಿಡಲಾಗಿರುವಂಥದ್ದು. 259 ಕಲ್ಯಾಣಿಗಳ ಪುನಶ್ಚೇತನ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಸರ್ಕಾರ ಒಂದು ಯೋಜನೆಯನ್ನ ಹಾಕ್ಕೊಂಡಿದೆ. ಅದೆಲ್ಲವೂ ಕೂಡ ಆಗತ್ತಾ ಕಾದು ನೋಡಬೇಕು. ಇನ್ನು ಕುಕ್ಕೆ ಕೊಲ್ಲೂರು ದೇವಸ್ಥಾನಗಳಿಗೆ ಅಭಿವೃದ್ಧಿ ಪ್ರಾಧಿಕಾರವನ್ನ ಮಾಡಲಾಗ್ತಾ ಇದೆ. ಅಲ್ಲಿಗೆ ಸರ್ಕಾರದಿಂದ ಅಭಿವೃದ್ಧಿ ಪ್ರಾಧಿಕಾರ ಬರುತ್ತೆ. ಇನ್ನು ಕುಕ್ಕೆ ಮತ್ತು ಕೊಲ್ಲೂರು ದೇವಸ್ಥಾನಗಳಿಗೆ. ಇನ್ನು ಶ್ರೀಶೈಲಂನಲ್ಲಿ ಹೊಸದಾಗಿ ಯಾತ್ರಿ ನಿವಾಸವನ್ನ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲೂ ಕೂಡ ತೀರ್ಮಾನವನ್ನ ಕೈಗೊಳ್ಳಲಾಗಿರುವಂಥದ್ದು. ಶ್ರೀಶೈಲಂಗೆ ದೊಡ್ಡ ಸಂಖ್ಯೆಯಲ್ಲಿ ಕರ್ನಾಟಕದ ಭಕ್ತರು ಹೋಗ್ತಾರೆ. ಸೊ ಹೀಗಾಗಿ ಅಲ್ಲಿ ಪರದಾಡುವಂತ ಪರಿಸ್ಥಿತಿ ಇತ್ತು. ಒಂದು ಯಾತ್ರಿ ಭವನ ಇಲ್ಲ ಕನ್ನಡಿಗರಿಗೆ ಅಂತ. ಸೊ ಅದಕ್ಕೆ ಒಂದು ಯಾತ್ರಿ ನಿವಾಸವನ್ನ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರವನ್ನ ಮಾಡಿರುವಂಥದ್ದು. ಮುಸ್ಲಿಂ ಸಮುದಾಯಕ್ಕೆ ಹುಬ್ಬಳ್ಳಿ ಕಲಬುರಗಿಯಲ್ಲಿ ಹಜ್ ಭವನ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಯೋಜನೆಯನ್ನ ರೂಪಿಸಿದೆ. ಅಲ್ಲಿ ನಿರ್ಮಾಣ ಮಾಡ್ತಾರೆ. ವಕ್ಫ್ ಆಸ್ತಿ ಅಭಿವೃದ್ಧಿಗೆ ಹಣ ಮೀಸಲಿಡ್ಲಾಗ್ತದೆ. ವಕ್ಫ್ ಆಸ್ತಿ ಅಭಿವೃದ್ಧಿಗೆ ಹಣ ಮೀಸಲಿಡ್ಲಾಗ್ತಾ ಇರುವಂಥದ್ದು. ಇನ್ನು ಎಷ್ಟು ಅಭಿವೃದ್ಧಿ ಮಾಡ್ತಾರೋ ಗೊತ್ತಿಲ್ಲ ವಕ್ಫ್ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಿಕಾಸ್ ಅದಕ್ಕೆ ಆದಂಥ ಒಂದು ಹಣ ಇದೆ, ಅದಕ್ಕೆ ಇನ್ನಷ್ಟು ಅಭಿವೃದ್ಧಿಗೆ ಅನುದಾನವನ್ನು ಕೊಡ್ತಾರೆ, ನೋಡಬೇಕಾಗಿದೆ. ಇನ್ನು ಕ್ರೈಸ್ತ ಧರ್ಮಕ್ಕೆ ಅಂತ ನೋಡೋದಾದ್ರೆ ಕ್ರೈಸ್ತ ಸಂಸ್ಥೆಗಳ 10 ವೃದ್ಧಾಶ್ರಮಗಳಿಗೆ 5 ಕೋಟಿ ಹಣವನ್ನು ಕೊಡಲಾಗುತ್ತೆ. ಕ್ರೈಸ್ತ ಸಂಸ್ಥೆಗಳ ಅಡಿಯಲ್ಲಿ ಬರುವಂಥ 10 ವೃದ್ಧಾಶ್ರಮಗಳಿಗೆ. ಇನ್ನು ಜೈನ, ಬೌದ್ಧ, ಸಿಖ್ ಧರ್ಮಕ್ಕೆ ಎಲ್ಲ ಸಮುದಾಯಕ್ಕೆ 100 ಕೋಟಿ ಅನುದಾನವನ್ನ ಮೀಸಲಿಡಲಾಗ್ತಾ ಇದೆ. ಆ ಸಮುದಾಯಗಳಿಗೆ ಬೌದ್ಧ ಧರ್ಮಾಚಾರಿಗಳಿಗೆ ಮಾಸಿಕ 6,000 ರೂಪಾಯಿ ಗೌರವ ಧನವನ್ನ ಕೊಡುವಂತ ನಿಟ್ಟಿನಲ್ಲೂ ಕೂಡ ತೀರ್ಮಾನವನ್ನ ಕೈಗೊಳ್ಳಲಾಗಿರುವಂಥದ್ದು ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಇನ್ನ ಏನೇನೆಲ್ಲ ಬದಲಾವಣೆ ಆಗ್ತಾ ಇದೆ, ಬದಲಾವಣೆ ಯಾವ ರೀತಿಯಾಗಿ ಮಾಡಲಾಗ್ತಾ ಇದೆ ಅಂತ ನೋಡೋದಾದ್ರೆ ಹೆಸರು ಚೇಂಜ್. ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಇನ್ನು ಮುಂದೆ ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆ. ಅದಕ್ಕೆ ಹೊಸದಾಗಿ ನಾಮಕರಣ ಮಾಡಲಾಗ್ತಾ ಇರುವಂಥದ್ದು ವಿಕ್ಟೋರಿಯಾ ಆಸ್ಪತ್ರೆಗೆ ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆ ಅಂತ ಇನ್ನ ಅದಕ್ಕೆ ಹೆಸರನ್ನ ನಾಮಕರಣ ಮಾಡಲಾಗ್ತದೆ, ವಿಕ್ಟೋರಿಯಾ ಆಸ್ಪತ್ರೆ. ಬೆಂಗಳೂರು ಮೈಸೂರಿನ ಧೋಬಿಘಾಟ್ಗಳಲ್ಲಿ ವಾಷಿಂಗ್ ಮೆಷಿನ್, ಡ್ರೈಯರ್ ಅನ್ನ ವ್ಯವಸ್ಥೆ ಮಾಡಲಾಗ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರು ಕೆಲವೊಂದು ಬದಲಾವಣೆಗಳನ್ನ ತರ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧಿ ಹೆಸರನ್ನ ನಾಮಕರಣ ಮಾಡಲಾಗ್ತದೆ. ಯಾಕೆಂದ್ರೆ VBG ರಾಮ್ಜಿ ಬಂತಲ್ಲ, ಸೊ ಅವತ್ತೇ ಘೋಷಣೆ ಮಾಡಿದ್ರು ಗ್ರಾಮ ಪಂಚಾಯಿತಿಗಳಿಗೆ ನಾವು ಮಹಾತ್ಮ ಗಾಂಧಿ ಹೆಸರನ್ನ ನಾಮಕರಣ ಮಾಡ್ತೀವಿ ಅಂತ. ಸೊ ಈಗ ಬಜೆಟ್ ನಲ್ಲಿ ಅದನ್ನ ಅನೌನ್ಸ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ದುಬಾರಿ ರಾಮಯ್ಯ, ಯಾಕೆ ದುಬಾರಿ? ಶೀಘ್ರದಲ್ಲೇ ಎಣ್ಣೆ ದರ ಏರಿಕೆ ಆಗ್ತದೆ. ಎಣ್ಣೆ ರೇಟ್, ಮದ್ಯದ ರೇಟ್ ಅನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ದರ ಏರಿಕೆ ನಿರ್ಧಾರ ಉತ್ಪಾದಕರಿಗೆ ಬಿಟ್ಟಿರುವಂಥದ್ದು ಸರ್ಕಾರ. ಎಷ್ಟು ದರ ಏರಿಕೆ ಮಾಡಬೇಕು ಅನ್ನುವಂಥದ್ದನ್ನ ನೀವೇ ತೀರ್ಮಾನ ಮಾಡಿ ಅನ್ನುವಂಥದ್ದನ್ನ ಸರ್ಕಾರ ಹೇಳಿದೆ. ಮದ್ಯದ ಅಂಶವಿರುವಂಥ ಪಾನೀಯಗಳ ಅಬಕಾರಿ ಸುಂಕವನ್ನ ಹೆಚ್ಚಳ ಮಾಡಲಾಗ್ತದೆ. ಎಷ್ಟರ ಮಟ್ಟಿಗೆ ಸಾಧ್ಯನೋ ಅದನ್ನು ಜಾಸ್ತಿ ಮಾಡೋದು, ಮತ್ತೆ ಚೆನ್ನಾಗಿ ಕುಡಿಸೋದು, ರಾಜ್ಯದ ಜನಕ್ಕೆ ಚೆನ್ನಾಗಿ ಕುಡಿಸ್ಬಿಟ್ಟು ಅದರಿಂದ ಆದಾಯ ಮಾಡುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಒಂದು ಪ್ಲಾನ್ ಅನ್ನ ಮಾಡಿದ್ದಾರೆ. ಕಳೆದ ವರ್ಷ 36,492 ಕೋಟಿ ಆದಾಯದ ಸಂಗ್ರಹ ಆಗಿತ್ತು. ಆ ಗುರಿ ಇಟ್ಕೊಂಡಿದ್ರು 36,492 ಕೋಟಿ. ಈ ವರ್ಷ 45,000 ಕೋಟಿ ಆದಾಯ ಸಂಗ್ರಹದ ಗುರಿ ಇಟ್ಕೊಂಡಿದ್ದಾರೆ. ಅಂದ್ರೆ ಚೆನ್ನಾಗಿ ಕುಡಿಸ್ತೀವಿ ನಮ್ಮ ಸರ್ಕಾರದಿಂದ, ಚೆನ್ನಾಗಿ ಕುಡೀರಿ ಅಂತ. ಬೀದಿಲಿ ಓಡಾಡಬೇಕಾದ್ರೂ ಕೂಡ ಏನಾದರೂ ಇಟ್ಕೊಂಡು ಕುಡಿಸೋದಕ್ಕೂ ಯಾರನ್ನಾದ್ರೂ ನೇಮಕ ಮಾಡಿದ್ರು ಮಾಡ್ಬಿಡ್ತಾರೇನಪ್ಪ, ಚೆನ್ನಾಗಿ ಆದಾಯ ಬರಲಿ ಅನ್ನುವಂಥ ಕಾರಣಕ್ಕೋಸ್ಕರ. ಇನ್ನು ಶೀಘ್ರದಲ್ಲೇ ಎಣ್ಣೆ ದರ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಯಾವಾಗ ಆಗುತ್ತೆ ಅದು ಇನ್ನಷ್ಟೇ ಕನ್ಫರ್ಮ್ ಆಗಬೇಕಷ್ಟೇ. ಇನ್ನು ಸಿದ್ದರಾಮಯ್ಯನವರ ಬಜೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಸಹಜವಾಗಿ ಟೀಕೆಯನ್ನ ಮಾಡ್ತಾರೆ. JDS ನಾಯಕರು ಕೂಡ ಟೀಕೆಯನ್ನ ಮಾಡ್ತಾರೆ. ಯಾರ್ಯಾರು ಯಾವ ರೀತಿಯಾಗಿ ಟೀಕೆ ಮಾಡಿದ್ದಾರೆ ನಿಮಗೆ ತೋರಿಸ್ತಾ ಇದ್ದೀವಿ, ದೃಶ್ಯಾವಳಿಗಳು ಗಮನಿಸಬಹುದು. ಚೊಂಬಿಡ್ಕೊಂಡು ಟೀಕೆಯನ್ನ ಮಾಡಿರುವಂಥದ್ದು. ಅಂದ್ರೆ ರಾಜ್ಯದ ಜನಕ್ಕೆ ಚೊಂಬು ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅಂತ. ಈ ಬಜೆಟ್ನಲ್ಲಿ ಏನೂ ಇಲ್ಲ, ಸಾಲ ಮಾಡಿ ತುಪ್ಪ ತಿನ್ನಿ ಅನ್ನುವಂಥ ರೀತಿಯಲ್ಲಿ ಬಜೆಟ್ ಅನ್ನ ಮಂಡಿಸಿದ್ದಾರೆ ಸಿದ್ದರಾಮಯ್ಯನವರು ಅನ್ನುವಂಥದ್ದು ಇವರ ಆರೋಪ.
ಸಾಹಿತಿಗಳು ಯಾರೋ ಇವತ್ತು ಬಜೆಟ್ ಪುಸ್ತಕವನ್ನ ಬರೆದುಕೊಟ್ಟಂತೆ ಕಾಣ್ತಾ ಇದೆ. ಕೇಳೋದಕ್ಕೆ ತುಂಬಾ ಚೆನ್ನಾಗಿತ್ತು, ಓದಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು ಮುಖ್ಯಮಂತ್ರಿಗಳಿಗೆ ಬಹುಶಃ. ಆದರೆ ರಾಜ್ಯದ ಜನತೆಗೆ ಇದು ಯಾವುದೇ ಪ್ರಯೋಜನ ಆಗಿಲ್ಲ ಅನ್ನೋದು ಸತ್ಯ. 17ನೇ ಬಜೆಟ್ ಈ ನಾಡಿನ ಜನತೆಗೆ ದೊಡ್ಡ ಚೊಂಬನ್ನ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅನ್ನೋದು ಸ್ಪಷ್ಟ. ಸರ್ವರಿಗೂ ತೆರಿಗೆ ಮಾರಿ ಹಬ್ಬ ಮುಂದಕ್ಕೆ ಕಾದಿದೆ. ಮಾರಿ ಹಬ್ಬ ಇನ್ನು 12 ತಿಂಗಳು, ಪ್ರತಿ ತಿಂಗಳು ಬರ್ತ್ ಮಾಡ್ಕೊಳ್ಳಿ. ತೆರಿಗೆಗಳ ಹೊರೆಯನ್ನ ಆಗ್ಲೇ ತಯಾರು ಮಾಡಿದ್ದಾರೆ. ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಹಾಲ್ ಇರ್ಬೋದು, ಆಲ್ಕೋಹಾಲ್ ಅಂತೂ ಗ್ಯಾರಂಟಿ. ಇದು ಸಿದ್ದರಾಮಯ್ಯನವರ ಕಳಪೆ ಬಡ್ಜೆಟ್. ಇದು ಕಳೆದ 3 ವರ್ಷದಲ್ಲಿ 4.5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಸಿದ್ದರಾಮಯ್ಯ. 4.5 ಲಕ್ಷ ಕೋಟಿ. ನಮ್ದು ಈಗ 8 ಲಕ್ಷ ಕೋಟಿ, 8.24 ಕೋಟಿ ನಾವು ಸಾಲ ನಮ್ಮ ತಲೆ ಮೇಲೆ ಇದೆ ಈಗ. ಯಾವುದೇ ಸರ್ಕಾರ ಬರಲಿ, ಯಾವುದೇ ಪಕ್ಷ ಇರಲಿ, ಯಾರೇ ಮುಖ್ಯಮಂತ್ರಿ ಇರಲಿ ಅಥವಾ ಹಣಕಾಸು ಸಚಿವರಿರಲಿ, ಸಾಲ ಇಲ್ಲದೆ ಯಾರು ಕೂಡ ಬಜೆಟ್ ಅನ್ನ ಮಂಡಿಸೋದಿಲ್ಲ. ಈಗ ಎಕ್ಸಾಂಪಲ್ ನೋಡೋದಾದ್ರೆ ಬೊಮ್ಮಾಯಿ ಅವರು ಮಾಡಿದ್ರು, ಯಡಿಯೂರಪ್ಪನವರು ಮಾಡಿದ್ರು, ಕುಮಾರಸ್ವಾಮಿ ಅವರು ಕೂಡ ಸಾಲವನ್ನ ಮಾಡಿದ್ರು. ಇನ್ನ ನಾವು ಸೆಂಟ್ರಲ್ ಗೌರ್ಮೆಂಟ್ ವಿಚಾರಕ್ಕೆ ಬರೋದಾದ್ರೆ ಮನಮೋಹನ್ ಸಿಂಗ್ ಇದ್ದಂತ ಸಂದರ್ಭದಲ್ಲಿ 54 ಲಕ್ಷ ಕೋಟಿ ಇತ್ತು. ಈಗ 200 ಲಕ್ಷ ಕೋಟಿಯಷ್ಟು ಸಾಲ ಇರುವಂತದ್ದು. ಆದ್ರೆ ಯಾವ ಕಾರಣಕ್ಕೋಸ್ಕರ ಸಾಲವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸಿದ್ದರಾಮಯ್ಯನವರಿಗೆ. ಅದಕ್ಕೆ ಈಗ ಸಾಕಷ್ಟು ಟೀಕೆ ವ್ಯಕ್ತವಾಗ್ತಾ ಇರುವಂಥದ್ದು. ನೋಡೋಣ, ಇನ್ನು ಬಜೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಶ್ಲೇಷಣೆ ಮಾಡ್ತಾ ಹೋದ್ರೆ, ಇನ್ ಡೆಪ್ತ್ ಆಗಿ ಹೋಗ್ತಾ ಹೋದ್ರೆ ಅಲ್ಲಿ ಏನೇನಾಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಗೊತ್ತಾಗ್ತಾ ಹೋಗುತ್ತೆ. ಅದ್ರ ಬಗ್ಗೆನೂ